ಇನ್ನು ಕೆಆರ್ಎಸ್ ಡ್ಯಾಂನಿಂದ ಕೂಡ ನೀರಿನ ಹರಿವು ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಕೆಲವೊಂದಷ್ಟು ಸೇತುವೆಗಳು ಮುಳುಗಡೆ ಆಗಿದೆ. ನೋಡಿ, ಹೆಮ್ಮಿಗೆ ಸೇತುವೆ ಮುಳುಗಡೆ ಆಗಿರೋದು. ಸೇತುವೆ ಮುಳುಗಡೆ ಹಿನ್ನೆಲೆ ಟಿ ನರಸೀಪುರ ತಲಕಾಡು ಸಂಚಾರವೇ ಬಂದ್ ಆಗ್ಬಿಟ್ಟಿದೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಹೆಮ್ಮಿಗೆ ಸೇತುವೆ ಮುಳುಗಡೆ ಆಗಿದೆ. ಸೋಸಲೆ, ಪೂರಿಗಾಲಿ, ಮೂಡಕೊತ್ತರೆ ಕಡೆಯಿಂದ ತಲಕಾಡಿಗೆ ವಾಹನ ಸಂಚಾರವನ್ನ ಮಾಡಲಾಗ್ತಾ ಇದೆ. 1.30 ಲಕ್ಷ ಕ್ಯೂಸೆಕ್ ನೀರು ಹರಿಬಿಟ್ಟ ಹಿನ್ನೆಲೆ ಸೇತುವೆ ಮೇಲೆ ನೀರು ಹರಿತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಸೇತುವೆ ಮೇಲೆ ವಾಹನ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಯಾರು ಓಡಾಡಬೇಡಿ ಅಂತ ಸೂಚನೆ ನೀಡಿದ್ದಾರೆ. ಬ್ಯಾರಿಕೇಡ್ ಅನ್ನು ಹಾಕ್ಬಿಟ್ಟಿದ್ದಾರೆ, ಯಾರು ಓಡಾಡಬೇಡಿ ಅಂತ. ಅಂದರೆ ಇಲ್ಲಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿಲ್ಲ, ಆದರೆ ನಿರಂತರವಾಗಿ ಮಳೆ ಸುರಿದ್ರೆ ಅದಾಗ್ಬಿಡುತ್ತೆ. ಈಗ ಆಲ್ರೆಡಿ ಕೆಲವು ಕಡೆಯಲ್ಲಿ ನೀರು ಹರಿತಾ ಇದೆ, ನೀರು ಹರಿಯೋದಕ್ಕೆ ಶುರು ಆಗಿಬಿಟ್ಟಿದೆ. ಸೊ ಹಾಗಾಗಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ ಜಿಲ್ಲಾಡಳಿತ ಬ್ಯಾರಿಕೇಡ್ ಹಾಕ್ಬಿಟ್ಟಿದೆ. ಯಾರು ಇಲ್ಲಿ ಓಡಾಡಬೇಡಿ, ಬೇರೆ ರಸ್ತೆಯಿಂದ ಹೋಗಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಮೈಸೂರಿನ ದೃಶ್ಯ ನೀವು ನೋಡ್ತಾ ಇರೋದು. KRS ಡ್ಯಾಮ್ನಿಂದ ನೀರಿನ ಹರಿವು ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಈ ಸೇತುವೆ ಮುಳುಗಡೆಯ ಹಂತಕ್ಕೆ ಬಂದುಬಿಟ್ಟಿದೆ.